ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ವಿ ಬಾಕ್ಲವ್. ಫ್ರೆಂಡ್ಸ್, ನಾನಿವತ್ತು ಹಾಗಲಕಾಯಿ ಪಲ್ಯನ ಕೈ ಬರ್ದೇನೆ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಇದು ಒಂಥರ ಸಿಹಿ ಮತ್ತು ಹುಳಿ ಹುಳಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕೈ ಒಟ್ಟು ಗುರ್ತಾಗೋದಿಲ್ಲ ಫ್ರೆಂಡ್ಸ್. ಇದರಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು 200 ಗ್ರಾಮ್ ಅಷ್ಟು ಹಾಗಲಕಾಯನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಇದನ್ನು ರೌಂಡಲ್ಲಿ ಕಟ್ ಮಾಡಬೇಕು, ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಹುರಿಬೇಕು, ಅಂದರೆ ಇದ್ರ ಕಲರ್ ಚೇಂಜ್ ಆಗಬೇಕು. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇದು ಕಲರ್ ಚೇಂಜ್ ಆಗುವವರೆಗೂ ಹುರ್ಕೊಳ್ಳಿ ಫ್ರೆಂಡ್ಸ್. ಇದು ಹಾಗಲಕಾಯಿ ಅಂದರೆ ಯಾರಿಗೂ ತಿನ್ನೋಕೆ ಮನಸ್ಸೇ ಆಗೋದಿಲ್ಲ. ಬಟ್ ನಾನೇನು ಹೇಳ್ಕೊಟ್ಟಿದ್ನಲ್ಲ, ಈ ಮೆಥಡಲ್ಲಿ ಮಾಡಿರಿ. ಇದು ರೊಟ್ಟಿ ಜೊತೆಗೆ ಊಟ ಮಾಡಬೇಕು. ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕೈ ಒಟ್ಟು ಬರೋದೇ ಇಲ್ಲ ಇದರಲ್ಲಿ. ನೋಡಿ, ಇದಾಗಿದೆ, ಕಲರ್ ಚೇಂಜ್ ಆಗಿದೆ, ಗುರ್ತಾಗಿಬಿಡುತ್ತೆ ನೋಡಿ. ಹಸಿ ಏನಿರುತ್ತಲ್ಲ ಅದನ್ನೆಲ್ಲ ಹೋಗಿಬಿಟ್ಟಿರುತ್ತೆ ಇದು. ಇವಾಗ ಒಗ್ಗರಣೆನ ಹಾಕ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 4 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಮತ್ತು ಒಂದು ಉಳ್ಳಾಗಡ್ಡಿ ನಾನು ಕಟ್ ಮಾಡಿಟ್ಟಿದ್ದೀನಿ. ಇವಾಗ ಎಲ್ಲ ಹುರ್ಕೊಂಡು ಬಿಡೋಣ. ಇವಾಗೇನು ಈರುಳ್ಳಿ ಮತ್ತು ಕರಿಬೇವು ಎಲ್ಲ ಹಾಕಿದ್ವಲ್ಲ, ಇದರ ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೊಳ್ಳೋಣ ಫ್ರೆಂಡ್ಸ್. ಈ ಹಾಗಲಕಾಯಿ ಪಲ್ಯ ರೊಟ್ಟಿ ಜೊತೆ ಗುಂಟ ತುಂಬ ಚೆನ್ನಾಗಿರುತ್ತೆ, ಮತ್ತು ಉಣ್ಬೇಕಾದ್ರೆ ತುಂಬ ರುಚಿ ಕೊಡುತ್ತೆ. ಒಟ್ಟು ಕೈ ಅನ್ನೋದೇ ಇರೋದಿಲ್ಲ ಇದರಲ್ಲಿ. ನಾನು ಏನು ಹೇಳಿದ್ದೀನಲ್ಲ, ಈ ಮೆಥಡಲ್ಲಿ ಮಾಡಿದ್ರೆ. ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಹಾಕಿದ್ದೀನಿ. ಮತ್ತು ಅಚ್ಚ ಖಾರದ ಪುಡಿ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಖಾರ ನಿಮಗೆ ಬೇಕಿದ್ರೆ ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ಳಿ, ಕಡಿಮೆ ಕೂಡ ಮಾಡ್ಕೋಬೋದು. ನಾನು ಮಾಡಿರೋ ಹಾಗಲಕಾಯಿಗೆ ಇದು ಕರೆಕ್ಟಾಗಿ ಬಂದಿದೆ. ಇವಾಗ 4 ಸ್ಪೂನಷ್ಟು ನಾನು ಕಡಲೆಬೇಳೆನ ನೆನೆ ಹಾಕಿದ್ದೀನಿ, ಅಂದರೆ ಒಂದು ಅರ್ಧ ತಾಸಷ್ಟು, ಜಾಸ್ತಿ ಬೇಡ. ಮತ್ತು ಒಂದು ಲೆಮನಷ್ಟು ಹುಣಸೆ ಹಣ್ಣು ನೆನೆ ಹಾಕಿದ್ದೀನಿ. ಅದರ ರಸನ ತೆಗೆದ್ಬಿಟ್ಟು ಹಾಕ್ಕೊಳ್ಳೋಣ. ನಾವೇನು ಹುರಿದಿಟ್ಟಿದ್ವಲ್ಲ ಹಾಗಲಕಾಯಿನ, ಅದನ್ನು ಹಾಕ್ಕೊಂಡು ಬಿಡೋಣ ಇದಕ್ಕೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲನ ಕೊನೆಯಲ್ಲಿ ಆಮೇಲೆ ಹಾಕ್ಕೊಳ್ಳೋಣ. ಫಸ್ಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹುಳಿ ಮತ್ತು ಕಡಲೆಬೇಳೆ ಎಲ್ಲ ಇರೋದ್ರಿಂದ ಉಣ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಕೈ ಕೂಡ ಬಂದಿರೋಲ್ಲ ಇದರಲ್ಲಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮತ್ತೆ ಮಿಕ್ಸ್ ಮಾಡಿಬಿಡೋಣ ಇದನ್ನು. ನಾವು ಹಾಕಿರೋ ಉಪ್ಪು, ಹುಳಿ ಎಲ್ಲವೂ, ಖಾರ ಎಲ್ಲ ಹೊಂದ್ಕೋಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಕಪ್ಪಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಬೇಕಿದ್ರೆ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಜಾಸ್ತಿ ಹಾಕಿದರೆ ಕುದಿಯೋವರೆಗೂ ಇಟ್ಕೊಂಡ್ರೆ ಸಾಕು. ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು. ಇದನ್ನು ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಫ್ರೆಂಡ್ಸ್, ಇದರಲ್ಲಿ ಕೈ ಅಂಶ ಏನೇನು ಬಂದೇ ಇಲ್ಲ. 2 ದಿವಸ ನೀವಿಟ್ಟು ಊಟ ಮಾಡ್ಬೋದು, ಕೆಡೋದಿಲ್ಲ. ಇವಾಗ ನಾನು 2 ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಇನ್ನೊಂದು ಸಿಹಿ ಜಾಸ್ತಿ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು ಫ್ರೆಂಡ್ಸ್. ನಾನು ಸಿಹಿ ಜಾಸ್ತಿ ಹಾಕಿಲ್ಲ, 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಕೈ ಎಂಬುದು ಏನೂ ಇಲ್ಲ ಇದರಲ್ಲಿ. ಇವಾಗ ಇದು ಕುದಿಯೋಕ್ಕಿಡೋಣ. ಒಂದು 10 ನಿಮಿಷದಷ್ಟು ಕುದಿಸ್ಬೇಕು ಇದನ್ನು. ನಾವೇನು ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ. ಸಿಮ್ಮಲ್ಲಿಟ್ಟು 10 ನಿಮಿಷದವರೆಗೆ. ನಾವು ಟೈಮ್ ಹಚ್ಚೋದಿಲ್ಲ, ಹಾಗೆ ಇಡ್ತೀವಿ ಅನ್ನೋದಾದರೆ ನಾವೇನು ಹಾಕಿರ್ತೀವಲ್ಲ, ನೀರಿನ ಅಂಶ ಕಡಿಮೆ ಆಗಬೇಕು. ಆಮೇಲೆ ನಾನೇನು ತೋರಿಸ್ತಾ ಇದ್ದೀನಲ್ಲ ಹಾಗಲಕಾಯಿನ, ಹಿಂಗೆ ಕಟ್ ಮಾಡಿದ್ರೆ ತಕ್ಷಣವೇ ಕಟ್ ಆಗಬೇಕು. ಈ ಥರ ಆಗಿದೆ ಆದರೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಇವಾಗ ಫ್ಲೇಮ್ ಆಫ್ ಮಾಡ್ಕೊಂಡು ಬಿಡೋಣ.
ನೋಡಿ ಫ್ರೆಂಡ್ಸ್, ಎಷ್ಟೊಂದು ಚೆನ್ನಾಗಿ ಬಂದಿದೆ. 2 ದಿವಸ ಇಟ್ಟು ನೀವು ಊಟ ಮಾಡ್ಬೋದು. ಇದು ರೊಟ್ಟಿ ಜೊತೆಗೆ ಮಾತ್ರ ಊಟ ಮಾಡಬೇಕು, ಚಪಾತಿಗೆಲ್ಲ ಚೆನ್ನಾಗಿರೋದಿಲ್ಲ. ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.